ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಪುಟ್ಟ ಮನೆ. ಆ ಹಳ್ಳಿಯಲ್ಲಿ ಶಿವು ಹಾಗೂ ಲಕ್ಷ್ಮಿ ಎನ್ನುವಂತಹ ಅಣ್ಣ ತಂಗಿಯರು ವಾಸವಿದ್ದರು. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಅಪಾರವಾದ ಪ್ರೀತಿ. ಅಣ್ಣ, ಈ ಸಲ ರಕ್ಷಾಬಂಧನಕ್ಕೆ ನಿನಗೆ ತುಂಬಾ ವಿಶೇಷವಾದ ರಾಖಿ ಕಟ್ಟಬೇಕು ಅಂತ ಅನ್ಕೊಂಡಿದ್ದೀನಿ ಅಣ್ಣ. ಬೇಡ ಲಕ್ಷ್ಮಿ, ಅದೆಲ್ಲ ಏನು ಬೇಡ. ನೀನು ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನಾನು ಇವಾಗಲೇ ಅಂಗಡಿಗೆ ಹೋಗಿ ಶಿವಣ್ಣಂಗೆ ರಾಖಿ ತಗೊಂಡ್ಬರ್ತೀನಿ. ಇದ್ರಲ್ಲಿ ಯಾವ ರಾಖಿ ತಗೊಳ್ಳಿ ಶಿವಣ್ಣಂಗೆ? ಇದ್ರಲ್ಲಿ ಯಾವ ರಾಖಿ ಕಟ್ಟಿದ್ರೆ ಶಿವಣ್ಣಂಗೆ ಚೆನ್ನಾಗಿ ಕಾಣುತ್ತೆ? ನಿನ್ನ ಮುಂದೆ ಮೊದಲಿಗೆ ಕಾಣಿಸ್ತಾ ಇರೋ ರಾಖಿನೇ ತಗೊಳಮ್ಮ. ಅದು ನಿಮ್ಮ ಅಣ್ಣನ ಕೈಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರಾಖಿ ತುಂಬಾ ಚೆನ್ನಾಗಿದೆ. ಇದೇ ರಾಖಿನ ನಾನು ಶಿವಣ್ಣಂಗೆ ಕಟ್ತೀನಿ. ಶಿವಣ್ಣ ನನಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಶಿವಣ್ಣಂಗೆ ನಾನು ಈ ಸಲ ರಾಖಿ ಕಟ್ಟೋದ್ರ ಜೊತೆಗೆ ಏನಾದ್ರೂ ಉಡುಗೊರೆನೂ ಕೊಡ್ಬೇಕು. ನಾನು ಇವಾಗಲೇ ಅಂಗಡಿಗೆ ಹೋಗಿ ಶಿವಣ್ಣಂಗೆ ಒಂದು ಶರ್ಟ್ ತಗೊಂಡ್ಬರ್ತೀನಿ. ಶರ್ಟ್ ತುಂಬಾ ಚೆನ್ನಾಗಿದಾವೆ, ಆದ್ರೆ ಈ ಶರ್ಟ್ಗಳಿಗೆ ತುಂಬಾ ರೇಟ್ ಜಾಸ್ತಿ. ನಾನು ಕೂಡಿಟ್ಟಿರೋ ಹಣದಿಂದ ಶಿವಣ್ಣಂಗೆ ಒಂದು ಶರ್ಟ್ ತಗೊಂಡು ಹೋಗ್ತೀನಿ. ಈ ಶರ್ಟ್ ಶಿವಣ್ಣಂಗೆ ತುಂಬಾ ಚೆನ್ನಾಗಾಗತ್ತೆ. ಇದೇ ಶರ್ಟ್ ತಗೋತೀನಿ. ರಕ್ಷಾಬಂಧನದ ಶುಭಾಶಯಗಳು ಅಣ್ಣ. ಈ ರಾಖಿ ನಿನ್ ಕೈಗೆ ಯಾವಾಗ್ಲೂ ಶ್ರೀರಕ್ಷೆ ಆಗಿರಲಿ. ರಾಖಿ ಕಟ್ಟಿ ನಿಂಗೆ ಆರತಿ ಬೆಳಗ್ತೀನಿ. ನಿನ್ ಕೈ ಕೊಡು ಅಣ್ಣ. ಈ ಶರ್ಟ್ ತಗೋ ಅಣ್ಣ. ಈ ರಕ್ಷಾಬಂಧನ ಹಬ್ಬಕ್ಕೆ ನಿನಗಿದು ಉಡುಗೊರೆ. ಲಕ್ಷ್ಮಿ, ಅದೆಲ್ಲ ಯಾಕಮ್ಮ ತರಕೋದೆ? ಇದೆಲ್ಲ ತರೋದಕ್ಕೆ ನಿನ್ಗೆ ಹಣ ಎಲ್ಲಿಂದ ಬಂತಮ್ಮ? ನಾನು ಕೂಡಿಟ್ಟಿದ್ದ ಹಣದಿಂದ ಈ ಬಟ್ಟೆ ತಗೊಂಡ್ ಬಂದಿದ್ದೀನಿ ಅಣ್ಣ. ಚಿಕ್ಕ ವಯಸ್ಸಿಂದನೂ ನನಗೆ ಅಪ್ಪ ಅಮ್ಮ ಎಲ್ಲ ನೀನೇ ಆಗಿದೆಯಾ ಅಣ್ಣ. ತಂದೆ ತಾಯಿ ಇಲ್ಲ ಅನ್ನೋ ಕೊರಗೆ ಬರ್ದೇ ಇರೋ ತರ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದೀಯಾ ಅಣ್ಣ. ನಿನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿರೋದ್ರ ಮುಂದೆ ಇದೆಲ್ಲ ಏನು ಅಲ್ಲ ಅಣ್ಣ. ನೀನು ನನಗೆ ತಂಗಿಯಾಗಿ ಸಿಕ್ಕಿರೋದೇ ನನಗೆ ಅದೃಷ್ಟ ತಂಗಿ. ನೀನು ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಬೇಕು ತಂಗಿ. ಕೆಲವು ವರ್ಷಗಳ ನಂತರ ಈಗ ಲಕ್ಷ್ಮಿಗೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿರುತ್ತಾಳೆ. ಲಕ್ಷ್ಮಿಯ ಅಣ್ಣನಿಗೂ ಸಹ ಮದುವೆ ಆಗಿರುತ್ತದೆ. ದಿನಗಳು ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಕಾಲ ಎಷ್ಟು ಬೇಗ ಬದಲಾಗ್ಬಿಡ್ತು ಅಲ್ವಾ? ನಾನು ನಮ್ಮಣ್ಣ ಇನ್ನೂ ಎಷ್ಟೊಂದು ಚಿಕ್ಕವರಾಗಿದ್ವಿ, ಇಷ್ಟು ಬೇಗ ದೊಡ್ಡವರಾಗ್ಬಿಟ್ಟಿದೀವಿ. ದಿನಗಳು ಕಳೆದಿದ್ದೇ ಗೊತ್ತಾಗಲ್ಲ. ಇರ್ಲಿ, ರಕ್ಷಾಬಂಧನ ಹತ್ರ ಬರ್ತಾ ಇದೆ. ಈ ವರ್ಷ ತವ್ರ ಮನೆಗೆ ಹೋಗಿ ನಮ್ ಶಿವಣ್ಣಂಗೆ ರಾಖಿ ಕಟ್ಬಿಟ್ಟು ಬರ್ತೀನಿ. ದಿನಗಳು ಅದು ಹೇಗೆ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಬಾಲ್ಯ ಇನ್ನು ನಿನ್ನೆ ಮೊನ್ನೆ ಥರನೇ ಇದೆ. ಆದರೆ ಇಷ್ಟು ಬೇಗ ದೊಡ್ಡವರಾಗ್ಬಿಟ್ಟಿದ್ದೀವಿ. ಕಾಲ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ರಕ್ಷಾಬಂಧನ ಹಬ್ಬ ಬೇರೆ ಇದೆ. ಇವಾಗ ಲಕ್ಷ್ಮಿ ಮನೇಲಿಲ್ಲ. ಲಕ್ಷ್ಮಿ ಗಂಡನ ಮನೆಯಲ್ಲಿದ್ದಾಳೆ. ಲಕ್ಷ್ಮಿ ಏನಾದರೂ ಮನೇಲಿದ್ದಿದ್ರೆ ರಾಖಿ ಕಟ್ಟಿ ಒಳ್ಳೇದಾಗ್ಲಿ ಅಂತ ಶುಭ ಹಾರೈಸ್ತಾ ಇದ್ಲು. ಅಣ್ಣ, ಅಣ್ಣ, ಏನಿದು ಲಕ್ಷ್ಮಿ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಲಕ್ಷ್ಮಿ ಏನಾದರೂ ಊರಿಗೆ ಬಂದಿದ್ದಾಳ? ಅಣ್ಣ, ರಕ್ಷಾಬಂಧನದ ಶುಭಾಶಯಗಳು ಅಣ್ಣ. ಚೆನ್ನಾಗಿದೀಯಾ ಅಣ್ಣ? ನಿನ್ ಕೈ ಕೊಡು, ರಾಖಿ ಕಟ್ಬೇಕು. ಇವತ್ತು ರಕ್ಷಾಬಂಧನ. ಲಕ್ಷ್ಮಿ, ನಿನಗೆ 100 ವರ್ಷ ಆಯಸ್ಸು. ಇವಾಗ ತಾನೇ ನಿನ್ನನ್ನೇ ನೆನೆಸ್ಕೊತಾ ಇದ್ದೆ. ಇವತ್ತು ರಕ್ಷಾಬಂಧನ. ಲಕ್ಷ್ಮಿ ಏನಾದರೂ ಊರಲ್ಲಿದ್ದಿದ್ರೆ ನನಗೆ ರಾಖಿ ಕಟ್ತಾ ಇದ್ಲು ಅಂತ ನಿನ್ನನ್ನೇ ನೆನೆಸ್ಕೊತಾ ಇದ್ದೆ. ಅಷ್ಟರಲ್ಲೇ ನೀನು ಬಂದಿದೀಯಾ ಲಕ್ಷ್ಮಿ? ಹೌದಾ ಅಣ್ಣ? ನನ್ನನ್ನೇ ನೆನೆಸ್ಕೊಂತಾ ಇದ್ಯಾ ಅಣ್ಣ? ಇವತ್ತು ರಕ್ಷಾಬಂಧನ, ನಿನಗೆ ರಾಖಿ ಕಟ್ಬೇಕು. ಅದಕ್ಕೆ ಊರಿಂದ ಬೇಗ ಬಂದ್ಬಿಟ್ಟೆ. ನೋಡು, ದಿನಗಳ ಅದೇ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ನಾವಿಬ್ರು ಇಷ್ಟು ಬೇಗ ದೊಡ್ಡವರಾಗ್ಬಿಟ್ಟಿದೀವಿ. ದಿನಗಳ ಅದೇ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ವಾ ಅಲ್ಲ ಅಣ್ಣ? ಹೌದು ಲಕ್ಷ್ಮಿ, ನನಗೂ ಹಾಗೆ ಅನ್ಸುತ್ತೆ. ದಿನಗಳ ಅದೇ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ತಗೋ ಲಕ್ಷ್ಮಿ, ಈ ಬಾಕ್ಸ್ ತೆಗೆದು ನೋಡು, ಅದರಲ್ಲಿ ಏನಿದೆ ಅಂತ. ಈ ಬಾಕ್ಸ್ ಅಲ್ಲಿ ಏನಿದೆ ಅಣ್ಣ? ಆ ಬಾಕ್ಸ್ ತೆಗೆದು ನೋಡು ಲಕ್ಷ್ಮಿ, ನಿನಗೆ ಗೊತ್ತಾಗುತ್ತೆ. ಸರಿ ಅಣ್ಣ, ಈ ಬಾಕ್ಸ್ ಇವಾಗಲೇ ತೆಗಿತೀನಿ. ಅಣ್ಣ, ಇದು ನಾನು ನಿನ್ಗೆ ಮೊದಲನೇ ಸಲ ಕಟ್ಟಿರೋ ರಾಖಿ ಅಲ್ವಾ ಅಣ್ಣ? ಇದನ್ನ ಇನ್ನೂ ಕಾಪಾಡ್ಕೊಂಡಿದೀಯಾ ಅಣ್ಣ? ಹೌದು ಲಕ್ಷ್ಮಿ, ಈ ರಾಖಿನ ಇನ್ನೂ ಕಾಯ್ಕೊಂಡಿಟ್ಕೊಂಡಿದ್ದೀನಿ. ಇದು ಬರೀ ದಾರ ಅಷ್ಟೇ ಅಲ್ಲಮ್ಮ, ನೀನು ನನ್ನ ಮೇಲಿಟ್ಟಿರುವಂತಹ ನಂಬಿಕೆ. ರಾಖಿ ಕೈಗೆ ಕಟ್ಟುವ ದಾರ ಅಲ್ಲ ಲಕ್ಷ್ಮಿ, ಅದು ಅಣ್ಣ ತಂಗಿಯ ಹೃದಯಗಳನ್ನು ಜೀವನ ಪೂರ್ತಿ ಜೋಡಿಸುವಂತಹ ಪ್ರೀತಿಯ ಬಂಧ. ನಿನ್ನನ್ನು ತಂಗಿಯಾಗಿ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಲಕ್ಷ್ಮಿ. ನಿನ್ನಂತಹ ತಂಗಿ ಎಲ್ಲರಿಗೂ ಸಿಗಲ್ಲ. ಇಲ್ಲ ಅಣ್ಣ, ನಿನ್ನನ್ನ ಅಣ್ಣನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನೀನು ನನಗೆ ಆ ದೇವರು ಕೊಟ್ಟ ವರ. ನಾನ್ ಮೊದಲನೇ ಸಲ ಕಟ್ಟಿರೋ ರಾಖಿನೇ ನೀನ್ ಇಷ್ಟೊಂದು ಜೋಪಾನವಾಗಿ ಕಾಪಾಡ್ಕೊಂಡಿದ್ಯಾ ಅಣ್ಣ. ಇನ್ನು ನನ್ನನ್ನು ಯಾವ ತರ ಜೋಪಾನ ಮಾಡ್ತಾ ಇರ್ತೀಯ ಅಲ್ವಾ ಅಣ್ಣ? ಅದಕ್ಕೆ ನೀನು ನನಗೆ ದೇವರು ಕೊಟ್ಟಂತಹ ವರ. ಇಂತರ ಅಣ್ಣ ಎಲ್ಲರಿಗೂ ಸಿಗಲ್ಲ. ನಾನೇ ಅದೃಷ್ಟವಂತೆ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಲೈಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.